ಹೋಮ್ಸ್ ಈಸ್ ಹಿಯರ್, ಕಮ್ ಇನ್. ಕೂತ್ಕೊಳ್ಳಿ. ಒಂದು ಮರ್ಡರ್ ಕೇಸ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸಿಕ್ಬಿದ್ದ. ಸರ್, ನಾನು ಹೇಳ್ತೇನೆ. ನೀವು ಶಿವಾಜಿನಗರದಿಂದ ಬಂದಿದ್ದೀರಾ? ಅಲ್ಲ, ಅದು ನನಗೆ ಹೇಗೆ ಗೊತ್ತಾಯಿತು ಅನ್ಕೊತಿದ್ದೀರಾ? ನಾನು ಹೋಮ್ಸ್, ಶಂಕರ್ ಹೋಮ್ಸ್. ನಿಮ್ಮ ಚಪ್ಪಲಿ ಕೆಸರಾಗಿದೆ. ನಿನ್ನೆ ರಾತ್ರಿ ಶಿವಾಜಿನಗರ ಸುತ್ತಮುತ್ತಲೂ ಮಳೆ ಆಗಿದೆ. ಇಲ್ಲೆಲ್ಲೂ ಮಳೆ ಆಗಿಲ್ಲ. ಹೌದು ತಾನೇ? ನೀವು ಆ ಶಿವಾಜಿನಗರದಿಂದ ತಾನೇ ಬಂದಿರೋದು? ಇಲ್ಲ ಸರ್, ತಪ್ಪು. ನನ್ನ ಹೆಸರು ಲಲಿತಾಂಬ. ನಿಮ್ಮ ಮನೆ ಪಕ್ಕದ ಮನೆಯವಳು. ನಿಮ್ಮ ಫ್ರೆಂಡ್ ಶೇಷಾಚಲಯ್ಯ ಇದ್ದಾರಲ್ಲ, ಅವ್ರ ಮಿಸ್ಸಸ್ ನಾನು. ನಿಮ್ಮ ಮಗ ಕಾರ್ ತೊಳೆಯೋ ನೀರು ನಮ್ಮನೆ ಮುಂದೆ ಬಂದು ನಿಂತಿರುತ್ತೆ. ಅದೇ ಆ ಕೆಸರೆ ನನ್ನ ಚಪ್ಪಲಿಗೆ ಮೆತ್ಕೊಂಡಿರೋದು. ಹೌದಾ? ನೀವು ಬಂದಿದ್ದ ವಿಚಾರ ಹೇಳಿ. ನಮ್ಮ ಯಜಮಾನ್ರು ಶೇಷಾಚಲಯ್ಯ ಬೆಳಗ್ಗಿಂದ ಮನೆಗೆ ಬಂದೇ ಇಲ್ಲ. ಅದಕ್ಕೆ ನಿಮ್ಗೇನಾದರೂ ಗೊತ್ತಾ ಅಂತ ಕೇಳಕ್ಕೆ ಬಂದೆ. ಇಲ್ಲ, ಗೊತ್ತಿಲ್ಲ. ನಿನ್ನೆ ಸಂಜೆ ಇಸ್ಪೀಟ್ ಆಡೋಕ್ಕೂ ಬರಲಿಲ್ಲ. ಮೊನ್ನೆ ಈ ಏರಿಯಾದಲ್ಲಿ ಒಬ್ಬರು ನಾಪತ್ತೆ ಆದರು. ಸ್ವಾಮಿ ಅಂತ ನಮ್ಮ ಜೊತೆ ಇಸ್ಪೀಟ್ ಆಡೋಕ್ಕೆ ಬರೋರು. ಅವ್ರನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು ಕಿಡ್ನಿ ಮಾರಿಬಿಟ್ಟಿದ್ದಾರೆ ಖದೀಮ್ರು. ಹೌದಾ? ಅಯ್ಯೋ, ನಾನು ಎಲ್ಲಿ ಅಂತ ಹುಡುಕ್ಲಿ ಅವ್ರನ್ನೀಗ? ಪ್ಲೀಸ್ ಸರ್, ನಮ್ಮ ಯಜಮಾನ್ರನ್ನ ನೀವೇ ಹುಡುಕೊಡ್ಬೇಕು. ಯೋಚನೆ ಮಾಡಬೇಡಿ. ಈ ಡಿಟೆಕ್ಟಿವ್ ಏಜೆನ್ಸಿ ಇರೋದೇ ನಿಮ್ಮಂಥವ್ರಿಗೆ ಸಹಾಯ ಮಾಡೋದಕ್ಕೆ. ಆದರೆ ಅದಕ್ಕೆ 10,000 ರೂಪಾಯಿ ಆಗುತ್ತೆ. ಸರ್, 10,000 ನನ್ನ ಹತ್ರ ಇಲ್ಲ. ಬರೀ 5,000 ಇದೆ ಅಷ್ಟೇ. ಸರಿ, ಸದ್ಯಕ್ಕೆ 1,000 ರೂಪಾಯಿ ಅಡ್ವಾನ್ಸ್ ಕೊಡಿ. ಹಾಂ. ಆದರೆ ಒಂದು ಕಂಡೀಷನ್. ನಮ್ಮ ಯಜಮಾನ್ರನ್ನ ನೀವು 24 ಗಂಟೆ ಒಳಗಡೆ ಹುಡುಕೊಡ್ಬೇಕು. ಇಲ್ಲಾಂದರೆ ಈ ಅಡ್ವಾನ್ಸ್ನ ವಾಪಸ್ ಕೊಡಬೇಕು. ನಿಮ್ಮ ಯಜಮಾನರು ಮನೆ ಬಿಟ್ಟು ಹೋಗುವಾಗ ಏನು ಬಟ್ಟೆ ಹಾಕ್ಕೊಂಡಿದ್ರು? ಅವ್ರು ಬೆಳಗ್ಗೆ ಮನೆಯಿಂದ ಹೊರಟಾಗ ನೀಲಿ ಶರ್ಟು ಪಂಚೆ ಉಟ್ಕೊಂಡಿದ್ರು. ನಾನೇ ಮನೆಗೆ ತರಕಾರಿ ತೊಗೊಂಬನ್ನಿ ಅಂತ ಹೇಳಿ ಕಳಿಸಿದ್ದೆ. ಸರಿ, ಈ ವಿಚಾರ ನನಗೆ ಬಿಟ್ಬಿಡಿ, ನಾನು ನೋಡ್ಕೊತೀನಿ. ಮೈ ನೇಮ್ ಈಸ್ ಹೋಮ್ಸ್. ಶರ್ಲಾಕ್ ಹೋಮ್ಸ್ ಅಲ್ಲ, ಶಂಕರ್ ಹೋಮ್ಸ್. ಏನು ಸರ್, ನಮ್ಮ ಯಜಮಾನ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇನ್ನೂ ಇಲ್ಲ, ಸಿಗ್ತಾನೆ. ಅದರ ಬಗ್ಗೆನೇ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆ ನೋಡಬೇಕು. ಸರಿ, ಬನ್ನಿ ಬನ್ನಿ ಒಳಗೆ.
ಶಂಕರಮೂರ್ತಿ, ಏಯ್ ಏಯ್ ಶೇಷಾಚಲಯ್ಯ ಇನ್ ಡೇಂಜರ್. ರಕ್ತದಲ್ಲಿ ಬರ್ತಿರೋ ಆಗಿದೆ. ಹಾಂ, ರಕ್ತನಾ? ಕೊಡಿ. ಹಲೋ, ಹೌದು. ಯಾರು ಯಾರು ಮಾತಾಡ್ತಿರೋದು? ಹೌದು ಹೌದು ಹೌದು. ಅಯ್ಯೋ, ಯಾರು? ನೀವ್ಯಾರು ಮಾತಾಡ್ತಿರೋದು? ಕಟ್ಟಾಗೋಯ್ತು. ಏನಂತೆ? ಯಾರೋ ನೀಲಿ ಶರ್ಟು ಪಂಚೆ ಉಟ್ಕೊಂಡಿರೋರ್ನ ಯಾರೋ 2-3 ಜನ ಎತ್ತಾಕೊಂಡು ಹೋದ್ರಂತೆ. ಯಾರೋ ನಂಗೆ ಫೋನ್ ಮಾಡಿದ್ರು, ಹೆಸರು ಹೇಳಲಿಲ್ಲ. ಓ, ಹಾಗಾದರೆ ನಿಮ್ಮ ಯಜಮಾನರು ಕಿಡ್ನ್ಯಾಪ್ ಆಗಿರೋದು ಗ್ಯಾರಂಟಿ. ಯಾಕೋ ಕೇಸು ತುಂಬ ಕಾಂಪ್ಲಿಕೇಟ್ ಆಗ್ತಾ ಇದೆ.